ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಟೈಮ್ ಇವಾಗ 11:30 ಆಗಿದೆ. ನೀವು ನೋಡ್ಬೋದು ನಾನೊಂದು ಪೊಸಿಷನ್ ತೊಗೊಂಡಿದ್ದೀನಿ, ಅದು 25,300 ಪುಟ್ ಆಪ್ಷನಲ್ಲಿ. ಸೊ ಇವತ್ತು ಬಂದುಬಿಟ್ಟು ನಿಫ್ಟಿ ಎಕ್ಸ್ಪೈರಿ ಇದೆ ನಿಮಗೆ. ಸೊ ಎಕ್ಸ್ಪೈರಿ ಇರೋದ್ರಿಂದ ನೀವು ಔಟ್ ಆಫ್ ದ ಮನಿ ತೊಗೊಂಡ್ರೆ ಡಿ ಕೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಿನ್ನೆ ನೋಡಿದ್ರೆ ನಾವು ಲೈಕ್ ಲಾಸ್ಟ್ ವೀಕ್ ಒಂದು ವೀಡಿಯೋ ಹಾಕಿದ್ದೆ, ಅದರಲ್ಲಿ ನೀವು ನೋಡಿದ್ರೆ ಔಟ್ ಆಫ್ ದಿ ಮನಿ ತೊಗೊಂಡಿದ್ದೆ. ಸೊ ಏನಕ್ಕಂದರೆ ಫ್ರೈಡೇ ಇನ್ನು 2 ಡೇಸ್ ಟ್ರೇಡಿಂಗ್ ಇತ್ತು, ಸೆಷನ್ಸ್ ಇತ್ತು ಲೈಕ್ ಫಾರ್ ಎಕ್ಸ್ಪೈರಿ. ಇವತ್ತು ಏನಾಗಿದೆ ಅಂತಂದರೆ ನಿಫ್ಟಿ ಒನ್ ಸೈಡ್ ಮೂಮೆಂಟಮ್ ತುಂಬ ಕಡಿಮೆ ಕಾಣಿಸ್ತಿದೆ, ಬಟ್ ಇನ್ನು ಮೂಮೆಂಟಮ್ ಬಾಕಿ ಇದೆ. ಇನ್ನೂ ಒಂದು 25,700 25,075 ಇಲ್ಲ 25,000 ತನಕ ಹೋಗ್ಬೇಕು, 25,050 ತನಕ ಹೋಗಬೇಕು. ಸೊ ನಾನೇನು ಮಾಡಿದ್ದೀನಿ ಅಂದರೆ ಇವಾಗ ಒಂದು ಆಪ್ಷನ್ ಪುಟ್ ಆಪ್ಷನಲ್ಲಿ ಬೈ ಮಾಡಿದ್ದೀನಿ. ಆಮೇಲೆ ಇವತ್ತು ನೋಡಿದ್ರೆ ಲೈಕ್ ನಾನು ಆಲ್ಮೋಸ್ಟ್ 1 lakh ನನ್ನ ಇನ್ವೆಸ್ಟ್ಮೆಂಟು 600 ಕ್ವಾಂಟಿಟೀಸ್ ಬೈ ಮಾಡಿದ್ದೀನಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇವತ್ತು ನೀವು ಲಾಸ್ಟ್ ವೀಕ್ ಥರ ನಾನು ಜಾಸ್ತಿ ಪ್ರಾಫಿಟ್ ಮಾರ್ಜಿನ್ನ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆಂದರೆ ನಿಫ್ಟಿ ಲೈಕ್ ಅಗೇನ್ಸ್ಟ್ ದ ಟ್ರೆಂಡ್ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಅದರಿಂದ ನೋಡೋಣ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನೀವು ನೋಡ್ಬೋದು, ನಾನು ಈ ಆಪ್ಷನ್ ಬೈ ಮಾಡಿರೋದು 11:20ಗೆ, ಆಲ್ಮೋಸ್ಟ್ 11:30 ಆಗ್ತಿದೆ. ಲೈಕ್ ಸ್ಮಾಲ್ ಪ್ರಾಫಿಟ್ ಆಫ್ 10,000 ನಡೀತಿದೆ. ಬಟ್ ಇದನ್ನು ನಾವು ಏನದು ತುಂಬ ಟೈಮ್ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ನಾವು ಇಲ್ಲಿ ಸ್ಟಾಪ್ ಲಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂದರೆ ನಾನು 164 ಬೈ ಮಾಡಿರೋದ್ರಿಂದ ಓಕೆ, ಈ ಆಪ್ಷನ್ಸ್ ನೋಡಿ, ನಾನು ಈ ಆಪ್ಷನ್ಸ್ನ ಬೈ ಮಾಡಬೇಕಾಗಿತ್ತು 25,200. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇದರದ್ದು ಸ್ಟಾಪ್ ಲಾಸ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ಇಫ್ ಐ ಹ್ಯಾಡ್ ಬಾಟ್ ಅರೌಂಡ್, ನಾನು ಇದನ್ನು 80 ರೂಪೀಸಲ್ಲಿ ಬೈ ಮಾಡಿದಿದ್ರೆ ನನ್ನ ಸ್ಟಾಪ್ ಲಾಸ್ ವುಡ್ ಬಿ ಮೋರ್ ದೆನ್ 20 ಪಾಯಿಂಟ್ಸು. ಸೊ ಇಲ್ಲಿ 20 ಪಾಯಿಂಟ್ಸ್ ಅಂತ ಬರೋಲ್ಲ. ಸೊ ಎಕ್ಸ್ಪೈರಿ ಆಗಿರೋದ್ರಿಂದ ಈ 80 ರೂಪೀಸು ನಾನು ಲೈಕ್ ಪುಟ್ ಸೈಡ್ ಹೋಗಿಲ್ಲ ಅಂತಂದರೆ ಇಟ್ ಸ್ಟಾರ್ಟ್ ಡಿಕೇಯಿಂಗ್. ಸೊ ನನ್ನ ಸ್ಟಾಪ್ ಲಾಸು ಬೇಗ ಹಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು 25,300 ಪುಟ್ ಆಪ್ಷನ್ನ ಬೈ ಮಾಡಿದ್ದೀನಿ. ಸೊ 24,300 ಪುಟ್ ಆಪ್ಷನ್ 25,300 ಪುಟ್ ಆಪ್ಷನ್ ಬೈ ಮಾಡೋದ್ರಿಂದ ಏನು ಒಂದು ಅಡ್ವಾಂಟೇಜ್ ಅಂತ ಅಂದರೆ, ನೀವು ಲಾಸ್ ಕೂಡ ಹೋದರೂ ಯು ಕ್ಯಾನ್ ಹೋಲ್ಡ್ ಇಟ್ ಫಾರ್ ಎ ಲಾಂಗರ್ ಪೀರಿಯಡು. ಇವಾಗ ಆಲ್ಮೋಸ್ಟ್ ಒಂದು 7,000 ಇದೆ. ಇವತ್ತು 7% ಏನಕ್ಕೆ ಅಂದರೆ ನಾನು ಓವರ್ ವ್ಯಾಲ್ಯೂ ನೋಡ್ಬೋದು, ನಾನು 1 ಲಕ್ಷ ಮಾತ್ರ ಇವತ್ತು ನಾನು ರಿಸ್ಕ್ ತೊಗೊತಾ ಇರೋದು. ಸೊ ಇದರಿಂದ ನಾನು ಇವತ್ತು ಜಾಸ್ತಿ ಕೂಡ ಲೈಕ್ 164 ಬೈ ಮಾಡಿರೋದ್ರಿಂದ ನಾನು ಇವತ್ತು 100% 70%ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಐ ವಿಲ್ ಬಿ ಟ್ರೈ ಟು ನಾನೊಂದು 40% ನನ್ನ ಪ್ರಾಫಿಟ್ ಒಂದು 40,000 ಬಂದಾಗ ನಾನು ಎಕ್ಸಿಟ್ ಆಗ್ತೀನಿ ಇವತ್ತು. ಓಕೆ, ಇವಾಗ ಆಲ್ರೆಡಿ 12:42 ಆಗಿದೆ. ಸೊ ಒಂದು ಮೊಮೆಂಟಮ್ ಕೊಟ್ಟಿದೆ, ಬಟ್ ಹಾಗೆ ಹೇಳ್ದಂಗೆ ಲೈಕ್ 222 ಇದೆ. ಇದು ಆಲ್ರೆಡಿ 240 ತನಕ ಹೋಗಿತ್ತು. ನಾನೇನು ಮಾಡ್ತೀನಿ, ಇಲ್ಲಿ ನನ್ನ ಓವರಾಲ್ ಪೊಸಿಷನ್ಸ್ನ ಎಕ್ಸಿಟ್ ಮಾಡ್ತಾಯಿದ್ದೀನಿ. ಇನ್ನು ಕಾಯೋಕ್ಕಾಗಲ್ಲ. ಏನಕ್ಕಂತಂದರೆ ಮೊಮೆಂಟಮ್ ಇವತ್ತು ನಿಫ್ಟಿ ಕೊಡುತ್ತೆ ಅನ್ನೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಇಟ್ ಮೈಟ್ ಗೋ ಬ್ಯಾಕ್ ಆ್ಯಂಡ್ ತಿರ್ಗಾ ಹೋಗಿ ಕನ್ಸಾಲಿಡೇಟೆಡ್ ಝೋನ್ಗೆ ಹೋಗುತ್ತೆ, ಇಲ್ಲ ಅಂತಂದರೆ ಇಲ್ಲಿಂದ ಬೌನ್ಸ್ ಆಗುತ್ತೆ. ಏನಕ್ಕಂದರೆ ಇಲ್ಲಿ ನಿಫ್ಟಿ ಒಂದು ಸಪೋರ್ಟ್ ಝೋನಲ್ಲಿದೆ. ಸೊ ಇದನ್ನು ನಾನು ಈಗ ಸ್ಕ್ವೇರ್ ಆಫ್ ಮಾಡಿಬಿಡ್ತೀನಿ ಈ ಪೊಸಿಷನ್ಸ್ನ. 34,000 ವೆಯ್ಟ್ ಮಾಡೋಣ. 12:43 ನೋಡೋಣ. ಸೊ ನೀವು ಯಾವ ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡ್ತೀನಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಪೈರಿ ದಿವಸ. ಏನಕ್ಕಂದರೆ ನೀವು ಕಣ್ಣು ಮುಚ್ಕೊಂಡು ಅಷ್ಟರಲ್ಲಿ ನನ್ನದು ಸ್ಟ್ರೈಕ್ ಪ್ರೈಸ್ ಇರೋದು. ಓಕೆ, ನನ್ನ ಎಲ್ಲ ಪೊಸಿಷನ್ಸ್ನ ಸ್ಕ್ವೇರ್ ಆಫ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು 165 ಬೈ ಮಾಡಿದ್ದು 225, 222 ಅಲ್ಲಿ ಆಲ್ಮೋಸ್ಟ್ 40, 50, 60 ಪಾಯಿಂಟ್ಸ್. ಬಟ್ ಸ್ಟಿಲ್ ಮೈ ಪ್ರಾಫಿಟ್ ಇಸ್ 34,000. ಏನಕ್ಕಂದರೆ ನನ್ನ ಕ್ವಾಂಟಿಟಿ ಕಡಿಮೆ ಇದೆ. ನಾನು ಹೈಯರ್ ದ ಪ್ರೈಸ್ ಬೈ ಮಾಡಿದಾಗ ನನಗೆ ನನ್ನ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಸೊ ಇಲ್ಲಿ ನಾನು 1 lakh ಇಂಪ್ಲಿಮೆಂಟ್ ಮಾಡಿದ್ದೆ. ಓಕೆ, ಇಟ್ಸ್ ಎ ಗುಡ್ ಪ್ರಾಫಿಟ್, ಲೈಕ್ ಒಂದು 34% ಆಫ್ ಮೈ 1 lakh. ಮುಂದಿನ ವೀಡಿಯೋಲಿ ಸಿಗೋಣ. ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಲ್ ಬಿಲ್ಡ್ ಎ ಕಮ್ಯುನಿಟಿ. ಥ್ಯಾಂಕ್ ಯು.